ನಿನ್ನ ಜೊತೆಯಲಿ ಜೊತೆ ಜೊತೆಯಲಿ. ಜಾಣ ಅಲ್ವಾ ನೀನು? ಕೋಪ ಮಾಡ್ಕೊಂಡ್ರೆ ಕೆಟ್ಟ ಕಾಣಿಸ್ತೀಯ. ಹೋಗ್ಲಿ ಬಿಡು, ನಾನೇ ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಏನು ಬೇಡ, ನಾನು ಗಂಡಸು, ನಾನೇ ಕರ್ಕೊಂಡು ಹೋಗ್ಬೇಕು. ಯಾಕ್ರಿ ಅಷ್ಟೊಂದು ವ್ಯಾಯಾಮ ಮಾಡ್ತಾ ಇದ್ದೀರಾ? ಹಲೋ, ಇದೇನ್ ನಡೆಸಿದ್ದೀರಾ ನೀವು? ಆ ಮುದುಕಿ ಹತ್ರ ನಿಮ್ದೇನ್ ಮಾತು? ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ನಿಮ್ಗೆ? ಅಲ್ಲ, ಅದು ಅವ್ರು ವ್ಯಾಯಾಮ ಮಾಡ್ತಾ ಇದ್ರು, ಏನಕ್ಕೆ ಯೂಸ್ ಆಗುತ್ತೆ ಅಂತ ಕೇಳ್ತಾ ಇದ್ದೆ. ಯಾಕೆ ನಿಮ್ ಯೋಗ ಕ್ಲಾಸಲ್ಲಿ ಇದೆಲ್ಲ ಹೇಳ್ಕೊಡೋದಿಲ್ವಾ? ಮಾವ, ಮೊದ್ಲೇ ಆ ಮುದುಕಿ ಬಾಯಿ ಜೋರು, ಆಮೇಲೆ ನೀವು ಕೈ ಸನ್ನೆ ಮಾಡೋದನ್ನೆಲ್ಲ ಅಪಾರ್ಥ ಮಾಡ್ಕೊಂಡು ನಮ್ಮೇಲೆ ಜಗಳ ಮಾಡಿದ್ರೆ ನಮ್ಮ ಮರ್ಯಾದೆ ಹೋಗೋದಿಲ್ವಾ? ಹಂಗೇನು ಆಗಲ್ಲಮ್ಮ. ಸುಮ್ಮನೆ ಮಾತ್ಬೇಡ. ಈಗಾಗ್ಲೇ ನಿಮ್ಮ ಮಗ, ನನ್ನ ಮಗ, ನನ್ನ ಸೊಸೆ ಎಲ್ಲರೂ ನನ್ನ ಕೈ ಮೀರಿ ಹೋಗ್ಬಿಟ್ಟಿದ್ದಾರೆ. ನೀವಾದ್ರೂ ಸ್ವಲ್ಪ ನನ್ನ ಮಾತಿಗೆ ಬೆಲೆ ಕೊಡಿ. ನಿಮ್ಮ ಮಗನಂತೂ ನನ್ನಿಂದಾನೇ ಆ ಶಾಲಿನಿ ಹತ್ರ ಕ್ಷಮೆ ಕೇಳಿಸೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ನೋಡೋಣ ಈ ದರ್ಬಾರೆಲ್ಲ ಇನ್ನೂ ಎಷ್ಟು ದಿನ ನಡೆಯುತ್ತೋ ಅಂತ. ಬನ್ನಿ, ಕಷಾಯ ಮಾಡಿಕೊಡ್ತೀನಿ. ಕಾಂತಮ್ಮ, ಒಂದು ಸ್ವಲ್ಪ ದುಡ್ಡು ಬೇಕಾಗಿತ್ತು, 1000 ರೂಪಾಯಿ. 1000 ರೂಪಾಯ? ಯಾಕೆ? ಒಂದಷ್ಟು ಮೆಡಿಸಿನ್ ತಗೋಬೇಕಾಗಿತ್ತು. ನಿಮ್ಮ ಕಳ್ಳಟ ನನಗೆ ಗೊತ್ತಿಲ್ವಾ? ಕದ್ದು ಮುಚ್ಚಿ ಹೋಟೆಲ್ಗೆ ಹೋಗಿ ಏನಾದರೂ ತಿಂದು ಆರೋಗ್ಯ ಹಾಳು ಮಾಡ್ಕೋತೀರಾ ಅಷ್ಟೇ. 500 ರೂಪಾಯಿ ಕೊಡ್ತೀನಿ, ಬನ್ನಿ. ಅದು ಬೇಕಾಗಿದ್ದು ಅಷ್ಟೇ. ಸೀನಿಯರ್, ಇವತ್ತು ರಂಜಿತ್ ಸರ್ದು ಇನ್ನೊಂದು ಇಂಟರ್ವ್ಯೂ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಸಂಜೆ ಎಲ್ಲರೂ ಸುತ್ತಾಡಕೋಣ. DC ಸುದ್ದಿಗೆ ಹೋಗ್ಬೇಡ ಅಂದ್ರೂ ನಿಮ್ಗೆ ಕೇಳಲ್ಲ ಅಲ್ವಾ? ಹೋಗದೆ ಇರೋದಕ್ಕೆ ಹೆಂಗ್ರಿ ಆಗತ್ತೆ? ಮೊನ್ನೆ ಅವ್ರಿಗೆ ಹೊಡಿಬೇಕಾದ್ರೆ ಕಾಪಾಡಲಿಲ್ಲ ಅಂತ ನೀವು ಬೈದಲ್ಲ, ಅದಕ್ಕೆ ಇವತ್ತು ಹೋಗಿ ಅವ್ರ ಯೋಗಕ್ಷೇಮ ವಿಚಾರಿಸ್ಕೊಂಡು ಹಂಗೆ ಇನ್ನೊಂದು ಇಂಟರ್ವ್ಯೂ ಮಾಡ್ಕೊಂಡ್ ಬರ್ತೀನಿ. ಅದನ್ನೇನಾದ್ರು ಟೆಲಿಕಾಸ್ಟ್ ಮಾಡಿದ್ರೆ ಲಕ್ಷ ಲಕ್ಷ ಓಟ್ ಬೀಳುತ್ತೆ ಅವ್ರ ಪಕ್ಷಕ್ಕೆ. ಅದರಿಂದ ನಿನಗೇನು ಲಾಭ? ಕಿಂಗ್ ಮೇಕರ್ ಅನ್ನಿಸ್ಕೋತೀನಲ್ಲ, ಅದೇ ಲಾಭ. ಹೌದು, ಪ್ರತಿ ಸಲ ಅವ್ರ ಸುದ್ದಿ ತೆಗೆದ್ರೆ ನಿಮ್ಗೇನ್ರಿ ಕಷ್ಟ? ಯಾವಾಗ ನೋಡಿದ್ರು ಡಿಸ್ಟರ್ಬ್ ಆಗ್ತಿರಲ್ಲ, ಏಕೆ? ಹೇಳಿದ್ನಲ್ಲ, ನನ್ಗೆ ಈ ರಾಜಕೀಯ ಅಂದ್ರೇನೆ ಅಲರ್ಜಿ. ಸುದ್ದಿ ಮಾಡಕ್ಕೆ ಎಷ್ಟೊಂದು ವಿಷಯ ಇರುವಾಗ ಎಲ್ಲ ಬಿಟ್ಟು ನೀನು ಆ ಪೊಲಿಟಿಷಿಯನ್ ಹಿಂದೆ ಬಿದ್ದಿದ್ಯಲ್ಲ, ಅಷ್ಟೆಲ್ಲ ಮಾಡಿದ್ರು ಏನು ಪ್ರಯೋಜನ ಆಗಲ್ಲ. ಆ ಮನುಷ್ಯ ಮಂತ್ರಿ ಆದ್ಮೇಲೆ ನಿನ್ನ ಜ್ಞಾಪಿಸ್ಕೊಳ್ಳೋದು ಇಲ್ಲ. ರೀ, ನೀವು ಜಗತ್ತಲ್ಲಿ ಯಾರ ಬಗ್ಗೆ ಏನ್ ಬೇಕಾದ್ರೂ ತಪ್ಪಾಗಿ ಮಾತಾಡಿ, ಬಟ್ ರಂಜಿತ್ ಸರ್ ಬಗ್ಗೆ ಅಪ್ಪಟ ಚಿನ್ನ ಕಂಡ್ರಿ. ಅದು ಅವ್ರ ಬಗ್ಗೆ ನಿಮ್ಗೆ ಏನ್ರಿ ಗೊತ್ತು? ಚೆನ್ನಾಗೇ ಗೊತ್ತು ಕಣೋ. ಅದು ನಿನಗೆ ಗೊತ್ತಾಗಬಾರ್ದು ಅಂತಾನೆ ಇಷ್ಟು ಒದ್ದಾಡ್ತಾ ಇರೋದು. ಅದು ಏನಾದರೂ ಇರಲಿ, ನೀನಿವತ್ತು ಅವ್ರ ಇಂಟರ್ವ್ಯೂ ಮಾಡ್ಕೊಡ್ದು. ಯಾಕ್ರಿ ಹಿಂಗ ಆಡ್ತೀರಾ? ಆಯ್ತು, ಇವತ್ತೊಂದಿನ ನಿಮ್ಗೋಸ್ಕರ ನಾನು ಅವ್ರ ತಂಟೆಗೆ ಹೋಗಲ್ಲ. ಓಕೆನಾ? ಓಕೆನಾ? ಮಾತಾಡ್ರಿ. ಇವತ್ತು ಅವ್ರ ಹತ್ರ ಹೋಗೋದು ಬದಲು 20+ ಪಾರ್ಟಿಗೆ ಹೋಗ್ಬಿಡ್ತೀನಿ. 20 ಎಲ್ಲಿಗೆ ಬೇಕಾದ್ರೂ ಹೋಗು. ಹೋಗ್ತೀನ್ರಿ. ಅಲ್ಲಿ ಎಂತೆಂತ ಹುಡುಗಿರು ಬಂದಿರ್ತಾರೆ ಗೊತ್ತಾ? ಇಷ್ಟಿಷ್ಟೇ ಬಟ್ಟೆ ಹಾಕೊಂಡು ಎಷ್ಟು ಟ್ರೆಂಡಿಯಾಗಿ ಹೆಂಗೆಲ್ಲ ಡ್ಯಾನ್ಸ್ ಮಾಡ್ತಾರೆ ಗೊತ್ತಾ? ಗೊತ್ತು ಬಿಡು, ನಿಂಗೆ ಅಂಥವ್ರೆ ತಾನೇ ಇಷ್ಟ ಆಗೋದು. ಹ್ಞೂ, ಮತ್ತೆ ನಂಗಂತವ್ರೆ ಇಷ್ಟ. ಇನ್ನೇ ನಿಮ್ ಹಂಗೆ ಹಳೆ ಕಾಲದವ್ರ ತರ ಗೌರಮ್ಮನ್ ವೇಷ ಹಾಕೊಂಡ್ರೆ ಇಷ್ಟ ಆಗತ್ತಾ? ನೀವಂತೂ ಅದನ್ನೆಲ್ಲ ಮುಟ್ಟೋದು ಇಲ್ಲ. ಪಾಶ್ ಆಗಿರೋ ರೆಸ್ಟೋರೆಂಟ್ಗೂ ಕಾಲಿಡಲ್ಲ.
ಎಳೆ ವಯಸ್ಸಿನ ಬಿಸಿ ರಕ್ತದ ಹುಡುಗ ಇನ್ನೇನ್ ಮಾಡ್ಬೇಕು ಹೇಳಿ? ಸರಿ ಹೋಗು, ನಿಂಗೆ ಇಷ್ಟ ಬಂದಂಗೆ ಸುತ್ತಾಡ್ಕೊಂಡು ಬಾ. ಬಾಯ್. ರೀ ತಮಾಷೆನೂ ಮಾಡಂಗಿಲ್ವಲ್ರಿ ನಿಮ್ಮ ಹತ್ರ? ಗಂಡ ಅನ್ನಿಸ್ಕೊಂಡ್ರ ಪ್ರಾಣಿ ಹಿಂಗೆಲ್ಲ ಮಾತಾಡಿದ್ನಲ್ಲ ಅಂತ ಚೂರು ಕೋಪನೇ ಬರಲ್ವಾ ನಿಮ್ಗೆ? ಅಲ್ಲೆಲ್ಲ ಯಾಕೋ ಹೋಗ್ತೀಯ? ಅದೇನ್ ಡ್ರೆಸ್ ಬೇಕೋ ನಾನೇ ಹಾಕ್ತೀನಿ, ನಿನ್ ಟೇಸ್ಟಿಗೆ ತಕ್ಕಂಗೆ ನಾನೇ ಇರ್ತೀನಿ ಅಂತ ಒಂದು ಮಾತಾದ್ರೂ ಹೇಳುತ್ತಾ ಈ ಪ್ರಾಣಿ? ಆಗಲ್ಲ, ನಾನು ಇರೋದೇ ಹಿಂಗೆ. ಆಯ್ತು ಬಿಡಿ, ನಮ್ಮ ಪಾಲಿಗೆ ಬಂದಿದೆ ಇದು ಅನ್ಕೊಂಡು ಇದೇ ಫೇಸ್ ಕಟ್ಟಿಗೆ ಫಿಕ್ಸ್ ಆಗ್ಬಿಡ್ತೀನಿ. ಬರ್ಲಾ ಚಿನ್ನ? ಬಾಯ್. ಅಲ್ಲೆಲ್ಲ ಯಾಕೋ ಹೋಗ್ತೀಯ? ಅದೇನ್ ಡ್ರೆಸ್ ಬೇಕೋ ನಾನೇ ಹಾಕ್ತೀನಿ, ನಿನ್ ಟೇಸ್ಟಿಗೆ ತಕ್ಕಂಗೆ ನಾನೇ ಇರ್ತೀನಿ ಅಂತ ಒಂದು ಮಾತಾದ್ರೂ ಹೇಳುತ್ತಾ ಈ ಪ್ರಾಣಿ? ನೀವೇನ್ ಕೇಳ್ತಾ ಇದ್ದೀರೋ, ಯಾಕೆ ಕೇಳ್ತಾ ಇದ್ದೀರೋ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಸಿಂಪಲ್ ಆಗಿ ಕೇಳ್ತಾ ಇದ್ದೀನಿ, ನಿಮಗೂ ಅಭಯ್ ಮಧ್ಯ ಪ್ರೀತಿ ಇದ್ರೆ ಅದು ನಿಮಗೆ ಬಿಟ್ಕೊಟ್ಟು ನಾನೇ ದೂರ ಹೋಗೋಣ ಅಂತ. ನಿಮ್ಗೇನು ತಲೆ ಕೆಟ್ಟಿದ್ಯಾ? ಅಭಯ್ ನನಗೆ ಒಳ್ಳೆ ಫ್ರೆಂಡ್ ಅಷ್ಟೇ. ನಿಜವಾಗ್ಲೂ ಅಷ್ಟೇನಾ? ಅವನ ಬಗ್ಗೆ ನಿಮ್ಗೇನು ಆಸೆ ಇಲ್ವಾ? ಇದಕ್ಕೆ ಮುಂಚೆನೂ ನನ್ನ ಮುಖ ನೋಡ್ಕೊಂಡು ನಿಜ ಹೇಳಿ. ಒಂದು ಕಾಲದಲ್ಲಿ ಹಾಗೆ ಅಂದ್ಕೊಂಡಿದ್ದೇನೋ ನಿಜ, ಆದರೆ ಅಭಯ್ ಮಾತ್ರ ಯಾರನ್ನೂ ಒಪ್ಕೊಂಡಿರ್ಲಿಲ್ಲ. ಅದರಲ್ಲೂ ನೀವು ಬಂದ್ಮೇಲಂತೂ ಅವನ ಇಡೀ ಜೀವನನೇ ನೀವೇ ತುಂಬಿಕೊಂಡಿದ್ದೀರಾ. ಅವ್ನು ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಲ್ಲ. ಅಂಥ ಪ್ರೀತಿ ನಿಮಗೆ ಸಿಕ್ಕಿರೋದು ನಿಮ್ಮ ಪುಣ್ಯ, ನೀವು ಸಿಕ್ಕಿರೋದು ಅವನ ಪುಣ್ಯ. ನೀವಿಬ್ರು ಪ್ರೀತಿಯಿಂದ ಸುಖವಾಗಿದ್ದಷ್ಟು ನಮಗೆ ಸಂತೋಷ ಅಷ್ಟೇ. ಅದರಿಂದ ಆಚೆಗೆ ಅವನ ಬಗ್ಗೆ ಯಾವ ಥರದ ಫೀಲಿಂಗ್ಸು ನನಗಿಲ್ಲ. ನಿಜ ಹೇಳ್ತಾ ಇದ್ದೀರಾ? ನಿಮ್ಮ ಆಣೆ. ಏನಾದರೂ ಪ್ರಾಬ್ಲಮ್ ಶಾಲಿನಿ? ಅವನ ಸ್ಪೀಡು, ಅವನ ಲೈಫ್ ಸ್ಟೈಲ್ ಇದೆಲ್ಲದಕ್ಕೂ ಹೊಂದ್ಕೊಳಕ್ಕೆ ನಿಮಗೆ ಕಷ್ಟ ಆಗ್ತಿದ್ಯಾ? ಅಷ್ಟಕ್ಕೋಸ್ಕರ ಇಂಥ ನಿರ್ಧಾರಕ್ಕೆ ಬರಬೇಡಿ. ಹೋಗ್ತಾ ಹೋಗ್ತಾ ಅವನೇ ನಿಮಗೆ ಅಡ್ಜಸ್ಟ್ ಆಗೋಗ್ತಾನೆ. ಇಲ್ಲ, ಅವನು ನನಗೆ ಅಡ್ಜಸ್ಟ್ ಆಗೋದಲ್ಲ, ನಾನೇ ಅವನಿಗೆ ಹೊಂದ್ಕೊಂಡು ಹೋಗಬೇಕು. ಅವನಿಗೆ ತಕ್ಕ ಹಾಗೆ ಬದಲಾಗಬೇಕು. ನೀವು ಬದಲಾಗ್ತೀರಾ? ಅದು ಈ ವಯಸ್ಸಲ್ಲಿ? ಸಾರಿ, ಅದು ನಾನು. ಇಟ್ಸ್ ಓಕೆ ಬಿಡಿ. ನನಗೆ ವಯಸ್ಸಾಗಿರೋದ್ರಿಂದ ನನ್ನ ಅಭಯ್ ಮಧ್ಯೆ ಡಿಸ್ಟೆನ್ಸ್ ಕ್ರಿಯೇಟ್ ಆಗ್ತಾ ಇದೆ. ಅದಕ್ಕೆ ಅವನಿಗೋಸ್ಕರ ನನ್ನನ್ನು ನಾನು ಬದಲಾಯಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವನಿಗೆ ಈಗಿನ ಕಾಲದ ಹುಡುಗಿರ ಥರ ಇದ್ದರೆ ಇಷ್ಟ ಆಗ್ಬೋದು, ಆದರೆ ಹೇಗಿರಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಷ್ಟೇ ತಾನೇ? ನನ್ನ ಜೊತೆ ಬನ್ನಿ, ಅಭಯ್ ಟೇಸ್ಟ್ ಹೇಗೆ, ನೀವು ಹೇಗೆ ರೆಡಿ ಆಗಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ನಿಜವಾಗ್ಲೂ ಅಷ್ಟು ಹೆಲ್ಪ್ ಮಾಡಿ ದೀಪ್ತಿ. ನನ್ನನ್ನು ಬಿಟ್ಟು ಅವನು ಖುಷಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಾದರೆ ಕಡೆ ಪಕ್ಷ ನನ್ನಿಂದಾದರೂ ಅವನಿಗೆ ಖುಷಿ ಸಿಗಲಿ. ಸರಿ, ನಾನು ಹೇಳೋ ಥರ ನೀವು ಡ್ರೆಸ್ ಹಾಕಬೇಕು, ನಾನು ಹೇಳ್ಕೊಟ್ಟ ನೀವು ನೆಡ್ಕೋಬೇಕು. ನಾನು ಹೇಳಿದ್ದು ನೀವು ಮಾಡಿದ್ರೆ ಹಬ್ಬಕ್ಕೆ ಫುಲ್ ಸರ್ಪ್ರೈಸ್ ಆಗುತ್ತೆ. ಥ್ಯಾಂಕ್ಸ್ ದೀಪ್ತಿ. ಸರಿ ಬನ್ನಿ. ಎಷ್ಟೊತ್ತು ದಿವಸ ಮನೇಲಿ ಏನಾದ್ರು ಮಾತಾಡ್ತೀಯಾ? ಮಾತಾಡಬೇಕು ಅಂತ ಅಂದ್ಕೊಂಡೆ ಕಣೋ, ಆದರೆ ಧೈರ್ಯ ಸಾಕಾಗಲಿಲ್ಲ. ಅಮ್ಮ ನನ್ನ ಮೇಲೆ ತುಂಬ ಭರವಸೆ ಇಟ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಮಗಳು ಆದಿ ತಪ್ಪಲ್ಲ ಅಂತ ನಂಬಿಟ್ಟಿದ್ದಾರೆ. ನಾನು ನಂಬ್ಕೊಂಡಿದ್ದೀನಿ ತಾನೆ, ಹಾಗಾದ್ರೆ ನನ್ನ ಪ್ರೀತಿಗೆ ಬೆಲೆ ಇಲ್ವಾ? ಬೆಲೆ ಅಂತಲ್ಲ, ಪರಿಸ್ಥಿತಿ. ಕಮ್ಮ ಅಂದೀಶ, ನಿನ್ನ ಪರಿಸ್ಥಿತಿ ಕಾಯ್ತಾ ಕೂತ್ಕೊಂಡ್ರೆ ನಮ್ಮಿಬ್ರು ಟ್ರೈನು ಮಿಸ್ ಆಗಿರತ್ತೆ. ಆಮೇಲೆ ಟಿಕೆಟ್ ತಗೊಂಡ್ರು ಏನು ಪ್ರಯೋಜನ ಇರಲ್ಲ.
ನನಗೇನು ಮಾಡು ಅಂತೀಯ? ಈಗಲೇ ನನ್ನ ಜೊತೆಲಿ ಬಂದು ಮದುವೆ ಮಾಡ್ಕೊಳೋಣ. ಈಗ್ಲೇನಾ? ಹೌದು, ಇನ್ನೂ ಲೇಟ್ ಆದರೆ ನೀನು ನಂಗೆ ಕೈ ತಪ್ಪೋಗ್ಬಿಡ್ತೀಯ ಅಂತ ಭಯ ನನಗೆ. ನಿಂಗೆ ಗೊತ್ತಾ, ನಮ್ಮ ಮನೆಯವರು ಆ ಶುಗರ್ ಫ್ಯಾಕ್ಟ್ರಿ ಮಾವನ ಜೊತೆಲಿ ನಮ್ಮ ಮದುವೆ ಮಾತುಕತೆ ಆಡಿದಾರಂತೆ. ಮುಂದಿನ ವಾರನೇ ಎಂಗೇಜ್ಮೆಂಟು, ಮುಂದಿನ ತಿಂಗಳ ಮದುವೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಒಂದೊಂದು ದಿನ ಕಳೀತಾ ಕಳೀತಾ ನಾವಿಬ್ರು ದೂರ ದೂರ ಆಗ್ತಾ ಇದೀವಿ ಅನಿಸ್ತಾ ಇದೆ ದಿಶಾ. ಅದಕ್ಕೆ ತಡ ಮಾಡೋದು ಬೇಡ, ಈಗಲೇ ಮದುವೆ ಮಾಡ್ಕೊಂಬಿಡೋಣ ಬಾ ಪ್ಲೀಸ್. ಏನಾದರೂ ಹೇಳಿ ದಿಶಾ, ಈಗಲೇ ನನ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಮದುವೆಗೆ ಅರೇಂಜ್ ಮಾಡ್ಕೊಳಕ್ಕೆ ಹೇಳ. ನಂಗೆ ಗುಟ್ಟಾಗಿ ಮದುವೆ ಆಗೋಕ್ಕೆ ಭಯ ಆಗ್ತಾ ಇದೆ ಕಣೋ. ಯಾಕೆ ಸೀಕ್ರೆಟಾಗಿ ಮದುವೆ ಮಾಡ್ಕೊಂಡು ಆಮೇಲೆ ನಿಂಗೆ ಮೋಸ ಮಾಡಿಬಿಡ್ತೀನಿ ಅಂತ ಭಯ ನನಗೆ? ಹೇಳು, ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ನಂಬಿಕೆ ಪ್ರಶ್ನೆ ಅಲ್ಲ ಕಣೋ. ಅಮ್ಮನ ಹತ್ರನಂತೂ ಇದನ್ನು ಮಾತಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಅಕ್ಕನ ಹತ್ರನಾದರೂ ಇದನ್ನು ಕೇಳಿದ್ರೆ ಇದಕ್ಕೊಂದು ದಾರಿ ಹೇಳ್ತಾಳೆ. ಅದೇನು ಕೇಳಬೇಕು ಈಗಲೇ ಕೇಳು. ನಿಧಾನ ಮಾಡಿದಷ್ಟು ನಮ್ಮ ಪ್ರೀತಿಗೆ ತೊಂದರೆ ಆಗುತ್ತೆ. ಆಮೇಲೆ ಇಬ್ಬರು ಏನೇ ಒದ್ದಾಡಿದ್ರು ಒಬ್ರಿಗೊಬ್ರು ಸಿಗೋಕ್ಕಾಗಲ್ಲ. ಯೋಚನೆ ಮಾಡು ದಿಶಾ, ನಿನಗೆ ನಾನು ಬೇಕು ಅಂದರೆ ನೀನು ಧೈರ್ಯ ಮಾಡಲೇಬೇಕು. ನೀನು ಬೇಡ ಅಂತ ನಾನು ಸಾಯೋ ಟೈಮ್ ಬಂದರೂ ಹೇಳಲ್ಲ ಕಣ. ಅಕ್ಕನ ಜೊತೆ ಸ್ವಲ್ಪ ಮಾತಾಡಬೇಕು. ಸಡನ್ನಾಗಿ ಕೇಳೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು ನೀನು. ಇನ್ನೂ ಎಷ್ಟು ಅಂತ? ಎಂಗೇಜ್ಮೆಂಟ್ ಆಯಿತು ಅಂದರೆ ಊರೆಲ್ಲ ಸುದ್ದಿ ಆಗ್ಬಿಡುತ್ತೆ. ನಾನು ಸಿಕ್ಕಾಕೊಳ್ತೀನಿ, ನಾನು ಹೆಲ್ಪ್ಲೆಸ್ ಆಗಿಬಿಡ್ತೀನಿ. ಸೊ ಪ್ಲೀಸ್ ದಿಶಾ. ಓಕೆ, ಮ್ಯಾಕ್ಸಿಮಮ್ ಅಂದರೆ 3 ದಿನ ಟೈಮ್ ಕೊಡ್ತೀನಿ ನಿನಗೆ. ಅಷ್ಟರಲ್ಲಿ ನೀನು ನಂಗೆ ಫೈನಲ್ ಡಿಸಿಷನ್ ಹೇಳಬೇಕು. ಇಲ್ಲ ಅಂದರೆ ನಾನಂತೂ ನೀನು ಬಿಟ್ಕೊಡೋಕ್ಕಾಗಲ್ಲ. ಕಿತ್ತಾಕೊಂಡೋಗಾದ್ರೂ ಮದುವೆ ಮಾಡ್ಕೊಳ್ತೀನಿ. ಸಾಯೋ ತನಕ ನಿನ್ನ ಜೊತೆ ಬದುಕಿರ್ತೀನಿ. ಅಷ್ಟೇ ಅಲ್ಲ, ನಿಮ್ಮಮ್ಮ ಅಪ್ಪ ತಂಗಿ ಎಲ್ಲರಿಗೂ ಒಂದು ಒಳ್ಳೆ ದಾರಿ ಮಾಡ್ತೀನಿ. ನಾನು ನಂಬು ದಿಶಾ. ಐ ಲವ್ ಯು. ಇಲ್ಲ ಕಾರಣ, ನೀನು ನನ್ನ ಫ್ಯಾಮಿಲಿ ಬಗ್ಗೆ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ಯಾ ಅಂದರೆ ಇನ್ನೂ ನೀನು ಜಾಸ್ತಿ ಕಾಯಿಸಲ್ಲ. ನೀನು 3 ದಿನದಲ್ಲಿ ಫೈನಲ್ ಮಾಡಿ ಹೇಳ್ಬಿಡ್ತೀನಿ. ಇಲ್ಲ ಅಂದರೆ ನಿನ್ನನ್ನು ಎತ್ತಾಕೊಂಡು ಹೋಗ್ತೀಯಲ್ಲ. ಬಿಡ್ತೀನಾ ಮತ್ತೆ ಕೋತಿ? ನೀನು ಕೋತಿ, ಈಡಿಯಟ್. ಬಟ್ ನೀನು ನನ್ನ ಹಾರ್ಟ್ ಬೀಟ್. ಅಯ್ಯಯ್ಯೋ, ನಾನು ಈ ಥರದ ಬಟ್ಟೆ ಹಾಕೋಬೇಕಾ? ನನ್ನ ಕೈಲಾಗಲ್ಲಪ್ಪ. ಇಲ್ಲ ರೀ, ಇವತ್ತಿನ ಟ್ರೆಂಡಿಗೆ ಈ ಥರದ್ದೇ ಹಾಕಬೇಕು ನೋಡಿ. ಇಷ್ಟು ಚಿಕ್ಕ ಬಟ್ಟೆನಾ? ಇದನ್ನ ನಾನು ಹಾಕೊಂಡ್ರೆ ಅಷ್ಟೇ ಅಸಹ್ಯವಾಗಿರತ್ತೆ. ಇಲ್ಲ ರೀ, ಮಂಡಿವರೆಗೂ ಕವರ್ ಆಗುತ್ತೆ ತಾನೆ, ಅಸಹ್ಯವಾಗಿ ಏನೂ ಕಾಣಲ್ಲ. ಇಲ್ಲ ಇಲ್ಲ, ತೀರಾ ಈ ಮಟ್ಟಕ್ಕೆ ಬದಲಾಗೋಕೆ ನನ್ನ ಕೈಲಿ ಆಗಲ್ಲ. ನನ್ನಂತೊಳಗದು ಸೂಟ್ ಆಗೋದು ಇಲ್ಲ. ನಿಮ್ಮಂತೋಳು ಅಂದ್ರೆ 30 ವರ್ಷ ದಾಟಿರೋಳು. ನಮ್ಮನೆ ಹತ್ರ ಬನ್ನಿ, ನಮ್ಮ ಅಜ್ಜಿ ಒಬ್ರು ಇದಕ್ಕಿಂತ ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡು MG ರೋಡಿಗೆ ಶಾಪಿಂಗ್ ಹೋಗ್ತಾರೆ ಗೊತ್ತಾ. ನಾನು ಅಜ್ಜಿ ಆದ್ಮೇಲೆ ಇಂಥ ಬಟ್ಟೆಗಳನ್ನೇ ಹಾಕೋತೀನಿ. ಆದ್ರೆ ಇವಾಗ ನಾನು ಆಂಟಿ ಅಲ್ವಾ, ಆಂಟಿಗೆ ಸೂಟ್ ಆಗೋ ಥರನೇ ತೋರಿಸಿ. ಸರಿ, ಆಂಟಿಗೆ ಸೂಟ್ ಆಗೋ ಅಂಥದ್ದು ಬಟ್ಟೆ ತೋರಿಸಿ. ಆ ಪ್ಯಾಂಟ್ ಕೊಡಿ.
ಕಾಣೋ ಬಟ್ಟೆ ಎಲ್ಲ ಬೇಡ, ಡೀಸೆಂಟಾಗೂ ಇರಬೇಕು, ಮರ್ಯಾದೆಯಾಗೂ ಇರಬೇಕು, ಅಷ್ಟಿದ್ರೆ ಸಾಕು. ಸರಿ, ನಿಮಗೆ ಹಾಗಾದರೆ ಸರ್ ಅದನ್ನು ಕೆಳಗಡೆ ಇರೋದನ್ನು ತೋರಿಸಿ. ಇದು ಹುಡುಗರ ಬಟ್ಟೆ ಅಲ್ವಾ? ನಾವೆಲ್ಲ ಹಾಕಲ್ವಾ, ನಾವೇನು ಹುಡುಗ್ರ? ಹಾಕ್ಕೊಡ್ರಿ ಸುಮ್ಮನೆ. ಇದಕ್ಕಿಂತ ಮರ್ಯಾದೆ ಬಟ್ಟೆ ಅಂದರೆ ನೀವು ಸೀರೆ ಉಟ್ಕೊಳ್ಳೋದೇ ಬೆಸ್ಟು. ಈ ಬಟ್ಟೆ ಹಾಕ್ಕೊಂಡ್ರೆ ನನ್ನ ಅಬ್ಬಾಯಿಗೆ ಖುಷಿ ಆಗತ್ತೆ ತಾನೆ? 100% ಫುಲ್ ಎಕ್ಸೈಟ್ ಆಗೋಗ್ತಾನೆ ನೋಡಿ ಬೇಕಾದ್ರೆ. ಸರಿ, ಹಾಗಾದರೆ ಇದೇ ಇರಲಿ. ಹೋಗಿ ಹಾಕ್ಕೊಂಡು ಬನ್ನಿ. ಅಯ್ಯೋ ಇಲ್ಲಪ್ಪ, ನಾನು ಇದನ್ನು ಹಾಕ್ಕೊಂಡ್ಮೇಲೆ ಫಸ್ಟ್ ಅಬ್ಬಾಯಿ ಮುಂದೆನೇ ನಿಂತ್ಕೋಬೇಕು. ಸರಿ, ಇದನ್ನು ಪ್ಯಾಕ್ ಮಾಡಿಬಿಡಿ ಸರ್. ಬರೀ ಡ್ರೆಸ್ಸಲ್ಲಿ ಮಾತ್ರ ಅಲ್ಲ, ಅವ್ನು ತಿನ್ನೋ ಫುಡ್ಡಲ್ಲಿ ಕೂಡ ನೀವು ರೆವಲ್ಯೂಷನ್ ಮಾಡಬೇಕು. ಅವನಿಗೆ ಜಂಕ್ ಫುಡ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಇಟಾಲಿಯನ್ ಮೆಕ್ಸಿಕನ್ ಡಿಶ್ ಅಂದರೆ ಜೀವ ಬಿಡ್ತಾನೆ. ಅವನನ್ನು ಕರ್ಕೊಂಡೋಗಿ ನೀವೇ ಅದನ್ನು ಆರ್ಡ್ರ್ ಮಾಡಿ, ಫುಲ್ ಖುಷಿ ಆಗೋಗ್ತಾನೆ ಗೊತ್ತಾ? ಇಲ್ಲ, ಅದಕ್ಕಿಂತ ಜಾಸ್ತಿ ಆ ಫುಡ್ಡನ್ನು ನಾನೇ ಮನೇಲಿ ಪ್ರಿಪೇರ್ ಮಾಡಿ ಅವನಿಗೆ ಸರ್ಪ್ರೈಸ್ ಕೊಡ್ತೀನಿ. ಅದ್ರ ರೆಸಿಪಿನ ನೀವು ನನಗೆ ಹೇಳ್ಕೊಡ್ತೀರಾ? ಗಂಡಂಗೋಸ್ಕರ ಇಷ್ಟೆಲ್ಲ ಮಾಡ್ತೀರೇನ್ರಿ? ಓಕೆ, ನಿಮ್ಗೊಂದು ಇಟಾಲಿಯನ್ ಡಿಶ್ದು ಬುಕ್ ಕೊಡಿಸ್ತೀನಿ, ಸರಿನಾ? ಏನು ಮಾಡ್ತಿದ್ಯಾ? ಅದು ಬುಕ್ ನೋಡಿಕೊಂಡು ಇಟಾಲಿಯನ್ ಪಾಸ್ತಾ ಮಾಡ್ತಾ ಇದ್ದೀನಮ್ಮ. ಪಾಸ್ತಾನ? ಪಾಸ್ತಾ ಅಂತ ಇದನ್ನು ಮಾಡ್ತಾ ಇದ್ದೀನಿ. ಇದನ್ನು ಯಾಕೆ ತಿಂತಾರೆ? ಅಬ್ಬಾಯಿಗೆ ತುಂಬ ಇಷ್ಟ ಅಂತೆ, ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಇದು ಬೇರೆ ಕೇಳು ನಿಮಗೆ. ಇದನ್ನೆಲ್ಲ ಮಾಡಿ ಮಾಡಿ ನಿನ್ನ ಗಂಡನ ಒಲಿಸ್ಕೋಬಹುದು ಅಂತಿದ್ರೆ ಅದು ನಿನ್ನ ಭ್ರಮೆ ಅಷ್ಟೆ. ಅವನು ಯಾವತ್ತೂ ನಿನ್ನನ್ನು ಅವನ ಮನಸ್ಸಿಂದ ಆಚೆ ಹಾಕಿದ್ದಾಯಿತು. ಇನ್ನು ಈ ಮನೆಯಿಂದ ಆಚೆ ಹಾಕಬೇಕು, ಅದೊಂದೇ ಬಾಕಿ. ಹಾಕ್ಲಿ ಬಿಡಿಮ್ಮ, ನನ್ನ ಗಂಡ ನನಗೆ ಎಲ್ಲಿಟ್ರೂ ಸಂತೋಷನೇ. ಆದರೆ ನೀವು ಹೇಳ್ದಾಗೆ ಅಭಯ್ ಮನಸ್ಸಿಂದ ನನ್ನ ಆಚೆ ಹಾಕಿರೋದೇ ನಿಜ. ಆದರೆ ಮತ್ತೆ ಅವನ ಮನಸ್ಸೊಳಗೆ ಸೇರ್ಕೊಳ್ಳೋಕ್ಕೆ ಏನಾದರೂ ಪ್ರಯತ್ನ ಮಾಡಲೇಬೇಕಲ್ವಾ? ಮಾಡು. ನನ್ನ ಗಂಡನ ಮುಂದೆ ಸಾರಿ ಕೇಳಿದಷ್ಟು ಸುಲಭ ಅಲ್ಲ ಅವನನ್ನು ಮೆಚ್ಚೋದು. ಕಷ್ಟನೇ ಆಗಲಿಮ್ಮ, ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ. ಅವನ ಪ್ರೀತಿ ಸಿಕ್ಕಿದ್ರೆ ವರ ಅನ್ಕೋತೀನಿ, ಇಲ್ಲ ಅಂದರೆ ನನ್ನ ಹಣೆ ಬರ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ. ಹಣೆ ಬರಹನೆ ಅನುಭವಿಸಕ್ಕೆ ರೆಡಿಯಾಗಿರೋ ಅಷ್ಟೇ. ಸರಿನಮ್ಮ, ಚಿಕ್ಕ ವಯಸ್ಸಿಂದನೂ ಈ ಕಷ್ಟ ನಷ್ಟ ಅನ್ನೋದೆಲ್ಲ ನನಗೇನು ಹೊಸದಲ್ಲ. ಇಲ್ಲಿಗೆ ಬಂದಮೇಲೆ ನಿಮ್ಮ ಪ್ರೀತಿ ಸಿಗತ್ತೆ ಅಂತ ಕಾಯ್ತಾ ಇದ್ದೆ. ಆದರೆ ಅದು ಸಿಗಲ್ಲ ಅಂತ ಗೊತ್ತಾಯಿತು. ಈಗ ನಿಮ್ಮ ಮಗಂಗೂ ನಾನು ಬೇಡವಾದವಳು ಅಂತ ನೀವೇ ಹೇಳ್ತಾ ಇದ್ದೀರಾ. ಅದು ನಿಜ ಅಂತ ಸಾಬೀತಾದರೆ ನೀವ್ಯಾರು ನನಗೆ ಹೇಳೋದೇ ಬೇಡ. ನಾನೇ ನಿಮ್ಮನ್ನೆಲ್ಲ ಬಿಟ್ಟು ಎಲ್ಲಾದರೂ ದೂರ ಹೋಗ್ತೀನಿ, ಸರಿನಮ್ಮ? ಸದ್ಯ ಅಷ್ಟಾದರೂ ಒಳ್ಳೆ ಬುದ್ಧಿ ಇದೆಯಲ್ಲ, ಮಾತೇ ತಪ್ಪೋದಿಲ್ಲ ತಾನೆ? ಇಲ್ಲ ಅಮ್ಮ, ಈಗಲಾದರೂ ನಾನು ಪಾಸ್ತಾ ಮಾಡ್ಬೋದಾ?